ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಕುಸಿದ ಆಲೂಗಡ್ಡೆ ಬೆಲೆ. ಶೀತಲೀಕರಣ ಘಟಕದಲ್ಲಿ ಶೇಖರಿಸಲು ರೈತರಿಗೆ ಸಮಸ್ಯೆ. ಆಳುಗಳು ಸಿಗದೆ ಮೂಟೆ ಇಳಿಸಲು ಸಂಕಷ್ಟ. ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಕೇಳೋರಿಲ್ಲ. ಕೋಲ್ಡ್ ಸ್ಟೋರೇಜ್ ಸಮಸ್ಯೆ. ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ಅನಿರ್ದಿಷ್ಟ ಧರಣಿ 17ನೇ ದಿನಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಹೋರಾಟ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನಕ್ಕೆ ವಿರೋಧ. ಖಾಸಗಿ ಬಸ್ ಬೈಕ್ಗೆ ಡಿಕ್ಕಿಯಾಗಿ ಪೊಲೀಸ್ ವಾಹನದ ಚಾಲಕ ಸ್ಥಳದಲ್ಲೇ ಸಾವು. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವಾಹಕ ಚಾಲಕ ಶ್ರೀನಿವಾಸ್ ದುರ್ಮರಣ. ಚಿಂತಾಮಣಿ ನಗರದ ಚೆಮ್ನೂರು ಜುವೆಲರ್ಸ್ ಬಳಿ ಘಟನೆ. ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾದ ಯುದ್ಧದ ಪರಿಣಾಮ ದೇಶದ ಹೋಟೆಲ್ ಉದ್ಯಮದ ಮೇಲೆ ಬೀರಿದ್ದು, ಇದೀಗ ಅದರ ನೇರ ಪರಿಣಾಮ ರೈತರ ಮೇಲೂ ಬಿದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಲೆ ಭಾರೀ ಕುಸಿತ ಕಂಡಿದ್ದು, ಶೀತಲೀಕರಣ ಘಟಕದಲ್ಲಿ ಶೇಖರಿಸಿ ಬೆಲೆ ಬಂದ ನಂತರ ಮಾರಾಟ ಮಾಡಲು ಅವಕಾಶ ಇಲ್ಲದ ಸ್ಥಿತಿ ರೈತರಿಗೆ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಸಾಲು ಸಾಲಾಗಿ ನಿಂತಿರೋ ಮೂಟೆಗಳು ತುಂಬಿದ ಲಾರಿಗಳು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಬೆಳೆದಿರುವ ಆಲೂಗಡ್ಡೆ. ಈ ಬಾರಿ ಆಲೂಗಡ್ಡೆ ಬೆಳೆ ಉತ್ತಮ ಫಸಲು ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಕೇಳೋರೇ ಇಲ್ಲ. ಹಾಗಾಗಿ ಸಹಜವಾಗಿಯೇ ಆಲೂಗಡ್ಡೆ ಬೆಲೆಯಲ್ಲಿ ಕುಸಿತ ಕಂಡಿದೆ. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧವೇ ಆಗಿದ್ದು, ದೇಶದ ಉದ್ದಗಲಕ್ಕೂ ವಾಣಿಜ್ಯ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಾಗಿಲು ಹಾಕಿದ್ದು, ವಿದೇಶಕ್ಕೆ ರಫ್ತಾಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಆಲೂಗಡ್ಡೆ ಬೆಲೆ ಪಾತಾಳ ಸೇರಿದೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆಯಾದರೂ ಇಲ್ಲಿ ಸಮರ್ಪಕವಾಗಿ ಮುನ್ನಡೆಸುವವರೇ ಇಲ್ಲದೆ ಇದಕ್ಕೆ ಹೇಳೋರು ಕೇಳೋರು ಇಲ್ಲವಾಗಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ 15ರೊಳಗೆ ಆರಂಭವಾಗಬೇಕಿದ್ದ ಈ ಶೀತಲೀಕರಣ ಘಟಕ ಈ ಬಾರಿ ಮಾರ್ಚ್ 23ಕ್ಕೆ ಆರಂಭವಾಗಿದೆ. ಇದಕ್ಕೆ ಕಾರಣ ಈ ಕೋಲ್ಡ್ ಸ್ಟೋರೇಜ್ ಉಸ್ತುವಾರಿ ನೋಡಿಕೊಳ್ಳೋರೇ ಪತ್ತೆ ಇಲ್ಲವಂತೆ. ಪಾಪ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರುವ ಈತ ರೈತರಿಗೆ ಕಷ್ಟ ಎದುರಾಗಬಾರದು ಅನ್ನೋ ಕಾರಣಕ್ಕೆ ಇದನ್ನು ಮುನ್ನಡೆಸುತ್ತಿದ್ದು, ಮೂಟೆ ಇಳಿಸಲು ಕೂಲಿಗಳು ಸಿಗದ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಉತ್ತರ ಭಾರತದ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಿಂದ ಕೂಲಿಯಾಳುಗಳನ್ನು ಕರೆತಂದರೂ ಅವರು 3 ದಿನಕ್ಕೆ ಓಡಿ ಹೋಗ್ತಿದ್ದಾರಂತೆ. ಹಾಗಾಗಿ ಇವರೇ 2.5 ಲಕ್ಷ ನೀಡಿ ಒಂದು ಬಸ್ ಕಳುಹಿಸಿ ಆ ಬಸ್ನಲ್ಲಿ 40 ಮಂದಿ ಕೂಲಿಯಾಳುಗಳನ್ನು, ಒಬ್ಬ ಸೂಪರ್ವೈಸರನ್ನು ಕರೆತಂದು ಮೂಟೆ ಇಳಿಸುವ ಕೆಲಸಕ್ಕೆ ನೇಮಿಸಿದ್ದಾರಂತೆ. ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ 40 ಜನ, ಅದು ಸಿಕ್ಕೋದು ಕಷ್ಟ ಆಗಿತ್ತು. ಪಂಜಾಬಿಂದ 2,20,000 ರೂಪಾಯಿ ಬಸ್ಸು ಕೊಟ್ಟು ಟ್ರೈನಲ್ಲಿ ಕರ್ಕೊಂಡ್ಬಂದ್ರೆ ಓಡೋಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿಂದ ಬಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಅವ್ರಿಗೆ ಯಾವುದು ಸೂಪರ್ವೈಸರ್ ಬಂದೇನೆ, ಅವ್ರು ಬಂದಿರೋದ್ರಿಂದ ಇಷ್ಟು ಅನ್ಲಾಡ್ ಆಗ್ತಾಯಿದೆ, ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ಲೇಬರ್ ಪ್ರಾಬ್ಲಮ್ ಭಾಳ ಇದೆ, ಲೇಬರ್ ಸಿಕ್ಕಲ್ಲ. ಇವಾಗೇನೋ ಇದೆ, ಪಂಜಾಬು ಹರಿಯಾಣ ಸುತ್ತಮುತ್ತ ಎಲ್ಲ ಕಡೆ ಸ್ಟೋರ್ ಬಿಟ್ಟಿಗೆಲ್ಲ ಎಲ್ಲ ಕಡೆ ಲೇಬರ್ಗಳು ಅಲ್ಲಲ್ಲೇ ಉಳಿದೋಗಿದ್ದಾರೆ. ಇಲ್ಲಿ ನಮ್ಮ ಲೋಕಲ್ ಲೇಬರ್ಸು ಇವರು ಚೆಲ್ಲಿಲಿ ಹೋಗಿ ಕೆಲಸ ಮಾಡೋರು ಇಷ್ಟಿಷ್ಟು ಬೇಕು ಕೆಲಸ ಮಾಡೋರು ಸಿಕ್ಕಲ್ಲ. ಏನಿದ್ರು ಅವ್ರು ಅಲ್ಲಿಂದನೇ ಬರಬೇಕು, ಅವ್ರ ಕೈಲೇ ನಾವು ಕೆಲಸ ಮಾಡ್ಬೇಕು. ಇದು ಪರಿಸ್ಥಿತಿ. ಅದನ್ನು ರೈತರು ಅಡ್ಜಸ್ಟ್ ಮಾಡ್ಕೋಬೇಕು, ಅವ್ರ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನಿದೆ ರೈತರು ನಂದು ಆಗಲಿಲ್ಲ ಅನ್ನೋದೊಂದು ಕೋಪ ಇರುತ್ತೆ. ಅದನ್ನು ನಾವು ಅವ್ರು ಕೋಪ ಮಾಡ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಸಾಧ್ಯನೋ ರೈತರಿಗೆ ಅನಾನುಕೂಲ ಮಾಡೋಂತೂ ಮಾಡ್ತಾಯಿಲ್ಲ. ಅನುಕೂಲ ಆಗಲಿ ಅಂತಲೇ ಬೇಗ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆವರೆಗೂ ಅನ್ಲೋಡ್ ಮಾಡಿಸ್ತಾ ಇದ್ವಿ. ಅದಕ್ಕಿಂತ ಹೆಚ್ಚಿಗೆ ಎಷ್ಟು ಮಾಡ್ಬೋದು ಹೇಳಿ? 40 ಜನ 5,000 ಮೂಟೆ ಇಳಿಸ್ತಾರೆ, 5,000, 5,500, 5,600 ಮೂಟೆ ಈಗೆಲ್ಲ ಇಳಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗಂತೂ ಮಾಡೋಕ್ಕಾಗಲ್ಲ. ಅದನ್ನು ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ರೈತರು. ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರಸ್ತುತ ಪ್ರತಿನಿತ್ಯ 5,000 ಮೂಟೆ ಆಲೂಗಡ್ಡೆ ಇಳಿಸಿ ಕೋಲ್ಡ್ ಸ್ಟೋರೇಜ್ನಲ್ಲಿ ತುಂಬಲಾಗುತ್ತಿದೆಯಂತೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರುವ ಪ್ರಕಾಶ್ ಅವರು ಪ್ರಸ್ತುತ ಈ ಕೋಲ್ಡ್ ಸ್ಟೋರೇಜ್ ನೋಡಿಕೊಳ್ಳುತ್ತಿದ್ದು, ಪ್ರತಿನಿತ್ಯ 5,000 ಮೂಟೆ ಅನ್ಲೋಡ್ ಮಾಡುತ್ತಿದ್ದಾರಂತೆ. ಅದು ಏಪ್ರಿಲ್ 10ರವರೆಗೆ ಮಾತ್ರ.
ರೈತರಿಗೆ ಟೋಕನ್ ನೀಡಲಿದ್ದು ಅದರ ನಂತರ ಬರುವ ರೈತರು ಆಲೂಗಡ್ಡೆ ಇಲ್ಲಿ ಶೇಖರಿಸಲು ಸಾಧ್ಯವಿಲ್ಲವಂತೆ. ಇನ್ನು ಲೋಡ್ ತರದೆ ಇವರು ಟೋಕನ್ ನೀಡಲ್ಲ. ಲೋಡ್ ತಂದವರು ಟ್ರ್ಯಾಕ್ಟರ್, ಲಾರಿ ಹೀಗೆ ವಾಹನಗಳಿಗೆ ಪ್ರತಿನಿತ್ಯ ಬಾಡಿಗೆ ಪಾವತಿಸಿ ವಾಹನದ ಚಾಲಕ ಸೇರಿ ರೈತರು ಹೋಟೆಲ್ ಊಟ, ತಂಗಲು ಹೋಟೆಲ್ ಗತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯವಾಗಿ ಪ್ರಸ್ತುತ ಅತಿಯಾದ ಬಿಸಿಲಿದ್ದು ಈ ಕೋಲ್ಡ್ ಸ್ಟೋರೇಜ್ ಮುಂದೆ ಮೂಟೆ ತುಂಬಿದ ವಾಹನಗಳನ್ನು ನಿಲ್ಲಿಸಲು ನೆರಳಿನ ವ್ಯವಸ್ಥೆಯೂ ಇಲ್ಲವಾಗಿದೆ. ಹಾಗಾಗಿ ಮೂಟೆ ತುಂಬಿದ ವಾಹನಗಳು ದಿನಗಟ್ಟಲೆ ಬಿಸಿಲಿನಲ್ಲಿಯೇ ಒಣಗುತ್ತಿದ್ದು ಮೂಟೆಗಳಲ್ಲಿರುವ ಆಲೂಗಡ್ಡೆ ಕೆಡುವ ಆತಂಕ ರೈತರನ್ನು ಕಾಡುತ್ತಿದೆ. ಇನ್ನು ಈ ಪ್ರಕಾಶ್ ಹೇಳುವಂತೆ ಫೆಬ್ರವರಿ 15ಕ್ಕೆ ಆರಂಭಿಸಬೇಕಿದ್ದ ಕೋಲ್ಡ್ ಸ್ಟೋರೇಜ್ ತಾಂತ್ರಿಕ ದೋಷದ ಕಾರಣಗಳಿಂದ ಮಾರ್ಚ್ನಲ್ಲಿ ಆರಂಭಿಸಲಾಗಿದೆ. ಪ್ರಸ್ತುತ 40 ಜನ ಕೂಲಿಯವರು ಕೆಲಸ ಮಾಡುತ್ತಿದ್ದಾರೆ. ಈವರೆಗೆ 48,000 ಮೂಟೆ ಅನ್ಲೋಡ್ ಮಾಡಲಾಗಿದೆ ಎಂದರು. ನನ್ನ ಹೆಸರು ಪ್ರಕಾಶ್ ಅಂತ. ಇಲ್ಲಿ ಅವ್ರು ಯಾರು ಇಲ್ಲಿದ್ದಕ್ಕೋಸ್ಕರ ಮ್ಯಾನೇಜ್ ಮಾಡ್ಕೊಳ್ತೀನಿ. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಅವ್ರು ಯಾರು ಇಲ್ಲಿದ್ದಕ್ಕೋಸ್ಕರ ಭಾಷೆ ಬರೋಲ್ಲ ಅವ್ರಿಗೆ ಅಂತ ಉದ್ದೇಶಕ್ಕೋಸ್ಕರ ರೈತರಿಗೆ ಅನುಕೂಲ ಆಗಿಬಿಟ್ಟು ನಾನು ಇಲ್ಲಿದ್ದು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರತಿದಿನ 5,000 ಮೂಟೆ ಅನ್ಲೋಡ್ ಆಗ್ತಾಯಿದೆ. 40 ಜನ ಕೂಲಿಯವ್ರು ಬಂದಿದ್ದಾರೆ. ಇದಕ್ಕೆ ಮುಂಚೆ ಒಂದು ಬ್ಯಾಚ್ ಕೂಲಿಯವ್ರು ಬಂದರು, ಅವರು ತಪ್ಪಿಸ್ಕೊಂಡು ಹೋಗೋದು. ಆ ಮಿಷನರೀಸ್ ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಆಗಿದ್ದ ಸ್ಟಾರ್ಟ್ ಮಾಡಿದ ನಿಧಾನ ಆಯಿತು. ಯಾವಾಗಲೂ ಫೆಬ್ರವರಿ 15ಕ್ಕೆ ಸ್ಟಾರ್ಟ್ ಮಾಡ್ಸಬೇಕಾಯಿತು. ಈ ಸಾರಿ ಮಿಷನರಿ ಪ್ರಾಬ್ಲಮ್ಮು ಒಂದೊಂದು ರೆಡಿ ಮಾಡೋದಕ್ಕೆ ಕೆಟ್ಟೋದಕ್ಕೆ ಆಗ್ಬಿಟ್ಟಿದ್ದಾನೆ. ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ 48,000 ಮೂಟೆ ಅನ್ಲೋಡ್ ಮಾಡಿದ್ವಿ. ಒಂದು ದಿನಕ್ಕೆ 4,500ದಿಂದ 5,000 ಮೂಟೆ ಅನ್ಲೋಡ್ ಆಗ್ತಾಯಿದೆ. ಕೂಲಿಯವರಿದ್ದಾರೆ. ಇರೋದ್ರೊಳಗೆ ಏನು ತೊಂದರೆ ಅಲ್ಲ. ಏನಂದರೆ ರೈತರು ನನ್ನ ಮುಂದೆ ನಿನ್ನ ಮುಂದೆ ಅಂತ ಸುಮ್ಮನೆ ಬಂದು ಬಿಸಿಲಲ್ಲಿ ನಿಲ್ಲಿಸ್ಕೊತಾರೆ. ಇಲ್ಲಿ ಬಂದಮೇಲೆ ನಾವು ಟೋಕನ್ ಕೊಡ್ತೀವಿ. ಏನು ಕೆಲವು ರೈತರು ನಾವು ಮೊದಲೇ ಕೊಡಿ ಅಂತಾರೆ. ಬಟ್ ಮೊದಲೇ ನಾವು ಕೊಡೋಕ್ಕಾಗಲ್ಲ. ಯಾಕಂದರೆ ನಾನು ಲಾರಿ ತಂದು ನಿಲ್ಸ್ಕೊಂಡಿದ್ದೀನಿ, ನಾನು ಕೊಡ್ದೆ, ನೀವು ಯಾರು ಕೊಟ್ಟಿದ್ದೀರಾ ಅಂತ ಗಲಾಟೆ ಆಗ್ತದೆ. ಹಂಗಾಗ್ಬಿಟ್ಟು ಗಾಡಿಗಳು ಆಚೆ ನಿಂತ್ಕೊಳ್ತಾ ಇವೆ. ತೊಂದರೆ ಏನಿಲ್ಲ. 10ನೇ ತಾರೀಕುವರೆಗೂ ಮಿಷಿನರಿ ನಾವೇನು ಟೋಕನ್ ಇಶ್ಯೂ ಮಾಡ್ತೀವಿ. 10ನೇ ತಾರೀಕು ಆದ ನಂತರ ನಿಲ್ಲಿಸಾಕ್ತೀವಿ. 10ನೇ ತಾರೀಕುವರೆಗೂ ಎಷ್ಟು ಗಾಡಿಗಳು ಬಂದಿರುತ್ತೆ ಅಷ್ಟು ಗಾಡಿಗಳು ಅನ್ಲೋಡ್ ಮಾಡ್ತೀವಿ. ಟೋಕನ್ ನೀಡುವ ವಿಚಾರದಲ್ಲಿ ದಿನ ಸಮಸ್ಯೆ ಎದುರಾಗುತ್ತಿದೆ. ಏಪ್ರಿಲ್ 10ರವರೆಗೂ ಮಾತ್ರ ಟೋಕನ್ ನೀಡಲಾಗುತ್ತದೆ. ಅಲ್ಲಿಯವರೆಗೂ ಎಷ್ಟು ವಾಹನ ಬಂದರೆ ಅಷ್ಟು ಅನ್ಲೋಡ್ ಮಾಡಲಾಗುತ್ತದೆ. ಅದರ ನಂತರ ನಿಲ್ಲಿಸಲಾಗುತ್ತದೆ. ನೆರಳು ಮಾಡಲು ಸಾಧ್ಯವಿಲ್ಲ. ರೈತರೇ ಮಾಡಿಕೊಳ್ಳಬೇಕು. ಈ ವರ್ಷ ಉತ್ತಮ ಬೆಳೆ ಬಂದಿದೆ. ಬೆಲೆ ಇಲ್ಲದ ಕಾರಣ ರೈತರು ಇತ್ತ ಮುಖ ಮಾಡಿದ್ದಾರೆ. ರೈತರಿಗೆ ಊಟದ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ. ಕೂಲಿಯವರಿಗೆ ಊಟದ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಮೂಟೆ ಇಳಿಸಲಾಗುತ್ತಿದೆ. ಪ್ರತಿನಿತ್ಯ 5,000 ಮೂಟೆ ಅನ್ಲೋಡ್ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಒಟ್ಟಿನಲ್ಲಿ ಜಿಲ್ಲೆಯ ರೈತರ ಪಾಲಿಗೆ ಈ ವರ್ಷ ಶಾಪವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು. ವಿದೇಶಕ್ಕೆ ರಫ್ತಾಗುತ್ತಿದ್ದ ಹೂವು ಯುದ್ಧದ ಕಾರಣದಿಂದ ರಫ್ತು ನಿಂತಿದೆ. ಇದರಿಂದ ಹೂವಿನ ಬೆಳೆಗಾರರು ಪೆಟ್ಟು ತಿಂದರೆ ತರಕಾರಿ ಬೆಳೆದ ರೈತರಂತೂ ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಕಾರಣದಿಂದ ವಾಣಿಜ್ಯ ಸಿಲಿಂಡರ್ ದೊರೆಯದೆ ಬಹುತೇಕ ಹೋಟೆಲ್ಗಳು ಬಾಗಿಲು ಮುಚ್ಚಿದ್ದು ತರಕಾರಿ ಕೇಳೋರೇ ಇಲ್ಲವಾಗಿದ್ದಾರೆ. ಇದರಿಂದಾಗಿ ರೈತರು ಬೆಳೆದ ಹೂಕೋಸು, ಗೆಡ್ಡೆಕೋಸು ಸೇರಿದಂತೆ ಇತರೆ ತರಕಾರಿ ತೋಟಗಳಲ್ಲಿಯೇ ಕೊಳೆಯುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಆಲೂಗಡ್ಡೆ ಶೀತಲೀಕರಣ ಘಟಕದಲ್ಲಿ ಶೇಖರಣೆ ಮಾಡುವುದಕ್ಕಾದರೂ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರೈತರ ನೆರವಿಗೆ ಧಾವಿಸಬೇಕಿತ್ತು. ಆದರೆ ಸರ್ಕಾರ ಪೂರ್ತಿ ಉಪಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದರೆ ಅಧಿಕಾರಿಗಳು ತಾವು ಆಡಿದ್ದೇ ಆಟ ಎಂಬಂತೆ ವರ್ತಿಸುತ್ತಿರುವುದು ರೈತರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಆಲೂಗಡ್ಡೆ ರೈತರ ಸಮಸ್ಯೆ ಪರಿಹಾರಕ್ಕೆ ಗಮನ ಹರಿಸಲಿದ್ದಾರಾ ಕಾದು ನೋಡಬೇಕಿದೆ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕೈಗಾರಿಕಾ ಪ್ರದೇಶಕ್ಕೆ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವ ಕ್ರಮ ಖಂಡಿಸಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 17ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಸರ್ಕಾರ ಇತ್ತು ತಿರುಗಿ ನೋಡಿಲ್ಲ. ಇನ್ನು ಜಮೀನು ವಶಕ್ಕೆ ಆಗ್ರಹಿಸಿ ಮತ್ತೊಂದು ಬಣ ಮಾಡುತ್ತಿದ್ದ ಹೋರಾಟದಲ್ಲಿ ಜನರೇ ಇಲ್ಲವಾಗಿದ್ದಾರೆ.
ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಒಟ್ಟು 2800 ಎಕರೆ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿ ಸರ್ಕಾರ ಹೊರಡಿಸಿರುವ ಆದೇಶದ ಪರ ಮತ್ತು ವಿರೋಧವಾಗಿ 2 ರೈತ ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟ ಧರಣಿಗೆ ಮುಂದಾಗಿದ್ದವು. ಆದರೆ ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಹೋರಾಟ 17ನೇ ದಿನಕ್ಕೆ ಕಾಲಿಟ್ಟಿದ್ದು, ಪ್ರತಿಭಟನೆ ಮುಂದುವರಿಯುತ್ತಿದ್ದರೆ ಭೂಸ್ವಾಧೀನಕ್ಕೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟದ ವೇದಿಕೆಯಲ್ಲಿ ಯಾರೂ ಇಲ್ಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ವ್ಯಕ್ತವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಕಳೆದ 17 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಯುತ್ತಿದ್ದು, ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗಿ ಫಲವತ್ತಾದ ಕೃಷಿ ಜಮೀನು ಕೈಬಿಡಬೇಕು ಎಂದು ಒತ್ತಾಯಿಸಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತ ಸಂಘ, ಜಂಗಮಕೋಟೆ ಹೋಬಳಿ ರೈತ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಮಹಿಳೆಯರು ಸೇರಿ ಐಕ್ಯ ಹೋರಾಟವನ್ನು ನಡೆಸುತ್ತಿದ್ದಾರೆ. ಕಳೆದ 17 ದಿನಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಇಂದು ರಾಜ್ಯ ರೈತ ಸಂಘದ ಮುಖಂಡ ಭರತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಭರತ್, ಈ ಹಿಂದೆ ಯಾವುದೇ ಪಕ್ಷದ ಸರ್ಕಾರ ಬಂದರೂ ರೈತರ ಜಮೀನು ಕೈಗಾರಿಕೆಯಿಂದ ಕೈಬಿಡುವ ಕೆಲಸವಾಗುತ್ತಿತ್ತು. ಆದರೆ ಸಿದ್ದರಾಮಯ್ಯ ಅವರೇ ಈಗ ಯಾಕೆ ನಿಮ್ಮ ಬಂಡಾಟ ಮುಂಡಾಟ ಮಾಡುತ್ತಿದ್ದೀರಿ? ಫಸ್ಟ್ ನಿಮ್ಮ ಆಟಗಳನ್ನು ಬಿಡಬೇಕು. ಬಂಡವಾಳ ಶಾಹಿಗಳಿಗೆ ಲ್ಯಾಂಡ್ ಬ್ರೋಕರ್ ಕೆಲಸ ಮಾಡುತ್ತಿದ್ದೀರಾ? ರೈತರ ಜಮೀನು ದರೋಡೆ ಮಾಡೋದಕ್ಕೆ ಹೊರಟಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ಕಾರ, ನನ್ನ ಹೆಸರು ಭರತ್ ಅಂತೇಳಿ ಕರ್ನಾಟಕ ದಲಿತ ಜನಸೇನಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಏನಿವತ್ತು ನಾನು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಿದೆ ಅಂದರೆ, ಸತತವಾಗಿ 15-16 ದಿನಗಳಿಂದ ನಮ್ಮ ರೈತ ಬಾಂಧವರು ಇಲ್ಲಿ ನಿರಂತರವಾದಂತಹ ಅನಿರ್ದಿಷ್ಟವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವರ ಉದ್ದೇಶ ಏನಿದೆ ಅಂದರೆ, ಈಗಾಗಲೇ ಸರ್ಕಾರ ಕೈಗೊಂಡಿರುವಂತಹ ಕೆಡಿಬಿ ಅಕ್ವಿಸಿಷನ್ ಕರ್ನಾಟಕ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಏನಿವತ್ತು ಕೈಗೊಂಡಿದ್ದಾರೆ, ಸುಮಾರು 2823 ಚಿಲ್ಲರೆ ಆ ಜಮೀನನ್ನು ಇವತ್ತು ಫಲವತ್ತಾದಂಥ ಭೂಮಿಯನ್ನು ಇವತ್ತು ರೈತರಿಂದ ಕಿತ್ಕೊಳ್ಳುವಂತಹ ಕೆಲಸ ಸರ್ಕಾರ ಮುಂದಾಗಿದೆ. ಈ ಉದ್ದೇಶದಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮತ್ತು ರೈತರು ಅನಾದ ಕಾಲದಿಂದಲೂ ಅವರ ತಾತ ಮುತ್ತಾದ ಕಾಲದಲ್ಲೂ ಜಮೀನಿನಲ್ಲಿ ಫಲವತ್ತಾದಂಥ ಬೆಳೆಯನ್ನು ಬೆಳೆದು ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇಂತಹ ಒಂದು ಫಲವತ್ತಾದಂಥ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಅವರು 15-16 ದಿನಗಳಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದು. ನಾವು ಇವತ್ತು ಬಂದಿರತಕ್ಕಂಥ ಉದ್ದೇಶ, ಇವರಿಗೆಲ್ಲರಿಗೂ ಕೂಡ ನಾವು ರೈತರ ಪರವಾಗಿ ನಿಲ್ತೇವೆ. ನಮ್ಮ ಕರ್ನಾಟಕ ದಲಿತ ಜನಸೇನೆ ನಿಲ್ಲುತ್ತೆ. ಈಗಾಗಲೇ ದೇವರಹಳ್ಳಿಯಲ್ಲಿ ಕೂಡ ನಾವು ಏನು ಕೆಡಿಬಿ ವಿರುದ್ಧವಾಗಿ ನಿಂತಿದ್ವಿ, ಅಲ್ಲಿ ಕೂಡ ಜಯವನ್ನು ಸಾಧಿಸಿದ್ದೀವಿ. ನಾವು ಈ ರೈತರ ಪರವಾಗಿ ನಿಲ್ಕೊಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬಂದಿರತಕ್ಕಂಥ ಉದ್ದೇಶ ಆಗಿದೆ ಸರ್. ಜಮೀನು ರಿಟರ್ನ್ ಕೊಡಲೇಬೇಕು ಸರ್. ರಿಟರ್ನ್ ಕೊಡೋವರೆಗೂ ನಾವು ಆಗಲೇ ಗೋಷ್ಠಿಯಲ್ಲಿ ಹೇಳ್ಬಿಟ್ಟಿದ್ದೀವಲ್ಲ ಸರ್, ರಕ್ತವನ್ನು ಚೆಲ್ಲುತ್ತೇವೆ, ನಾವು ಭೂಮಿಯನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಗೋಷ್ಠಿಯಲ್ಲೇ ಹೇಳಿದ್ದೀವಿ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಯಾತಕ್ಕಾಗಿ ಹೋರಾಟ? ಖಾಸಗಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವಾಹನ ಚಾಲಕನಾಗಿದ್ದ ಪೊಲೀಸ್ ಪೇದೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಖಾಸಗಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವಾಹನ ಚಾಲಕನಾಗಿದ್ದ ಪೊಲೀಸ್ ಪೇದೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಮೃತಪಟ್ಟ ಪೊಲೀಸ್ ವಾಹನ ಚಾಲಕ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮದ ಬಳಿ ಇರುವ ಗುಂದಿಕೆರೆ ಗ್ರಾಮದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಇವರು ಸುಮಾರು 16 ವರ್ಷ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ ಸೇನೆಯಿಂದ ಸ್ವಯಂ ನಿವೃತ್ತಿ ಪಡೆದು ಕಳೆದ 5 ವರ್ಷಗಳಿಂದ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಜೀಪ್ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ.
ಸುಮಾರು ದಿನಗಳಿಂದ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಜೀಪ್ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀನಿವಾಸ್ ಇಂದು ಬೆಳಗ್ಗೆ ತಮ್ಮ ಗ್ರಾಮದ ತೋಟದಲ್ಲಿ ಕೆಲಸ ಮುಗಿಸಿ ತನ್ನ ದ್ವಿಚಕ್ರ ವಾಹನದಲ್ಲಿ ಪೊಲೀಸ್ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದ ವೇಳೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಚೆಮ್ನೂರ್ ಜ್ಯುವೆಲರ್ಸ್ ಮುಂಭಾಗ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ಶ್ರೀನಿವಾಸ್ ಅವರಿಗೆ 55 ವರ್ಷ ವಯಸ್ಸಾಗಿತ್ತು. ಘಟನೆಯ ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಗ್ರಾಮಾಂತರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಪೊಲೀಸ್ ವಾಹನ ಚಾಲಕ ಶ್ರೀನಿವಾಸ್ ನಿಧನಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್, ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಸೇರಿದಂತೆ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ಸಂತಾಪ ಸೂಚಿಸಿದ್ದಾರೆ. ಅಪಘಾತದ ವಿಚಾರ ತಿಳಿದು ಸ್ಥಳದಲ್ಲಿ ಜಮಾಯಿಸಿದ ಹಲವು ಸ್ಥಳೀಯರು ಮಾತನಾಡಿ, ನಗರ ಭಾಗದಲ್ಲಿ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸಿರುವ ಕಾರಣಕ್ಕೆ ಇಂತಹ ಘಟನೆಗಳು ಸಂಭವಿಸಿರುತ್ತದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳು ನಗರ ಭಾಗದಲ್ಲಿ ಅಡ್ಡಾದಿಡ್ಡಿ ಹಾಗೂ ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿ ನಿಲ್ಲಿಸುವ ವಾಹನಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಇಲ್ಲಿ ಚೆಮ್ನೂರ್ ಜ್ಯುವೆಲರ್ಸ್ ಬಜಾಜ್ ಶೋರೂಮ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಎರಡು ಬದಿಗಳಲ್ಲಿ ವೆಹಿಕಲ್ ನಿಲ್ಲಿಸಿರ್ತಾರೆ. ಇದನ್ನು ನೋಡ್ದಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಲೆಫ್ಟ್ ಸೈಡಲ್ಲಿ ಒಂದು ಲಾರಿ ನಿಲ್ಲಿಸಿರುತ್ತೆ, ರೈಟ್ ಸೈಡಲ್ಲಿ ಬಸ್ ಹೋಗ್ತಾ ಇರುತ್ತೆ. ಆ ಬಸ್ಸಿಗೆ ಚೇಸ್ ಮಾಡೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೈವರೇ ಬರ್ತಾನೆ. ಆ ಗಾಬರಿಯಲ್ಲಿ ಏನಾಗುತ್ತೆ, ಮುಂದೆ ಲಾರಿ ಇರುತ್ತೆ, ಲಾರಿ ಇದ್ದಾಗ ಫ್ರಂಟ್ ಬ್ರೇಕ್ ಹಾಕಿರ್ತಾರೆ, ಹಾಕಿ ಬಸ್ ಕೆಳಗಡೆ ಸಿಕ್ಕಿರ್ತಾರೆ, ಅವ್ರ ಪ್ರಾಣನೇ ಕಳ್ಕೊಂಡಿರ್ತಾರೆ. ದಯವಿಟ್ಟು ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡೋದು ಇದೊಂದೇ, ಇದು ಇಲ್ಲೇ ಅಲ್ಲ, ತಿಮ್ಸಂದ್ರವರೆಗೂ ಆ ಕಡೆ ಈ ಕಡೆ ರೈಟ್ ಸೈಡು ಲೆಫ್ಟ್ ಸೈಡು ಎರಡು ಕಡೆನೂ ಲಾರಿಗಳು ಬಸ್ಸುಗಳು ಪಾರ್ಕಿಂಗ್ ಮಾಡಿರ್ತಾರೆ. ಇದು ಎಲ್ರಿಗೂ ಅನಾನುಕೂಲ. ದಯವಿಟ್ಟು ಇದನ್ನು ನಿರ್ಮೂಲನೆ ಮಾಡಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಸಹಕಾರ ಸಂಘಗಳಲ್ಲಿ ರಾಜಕೀಯ ಬೆರೆಸುವುದು ಪ್ರಗತಿಗೆ ಮಾರಕ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ಪಟ್ಟಣದ ಗಜಾನನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಚಿಮುಲ್ ನೂತನ ನಿರ್ದೇಶಕರ ಗೌರವ ಸಮರ್ಪಣಾ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ,
ಸಹಕಾರ ಸಂಸ್ಥೆಗಳು ರೈತರ ಜೀವನಾಡಿಗಳಾಗಿದ್ದು, ಇಲ್ಲಿ ಚುನಾವಣೆಗಳು ರಾಜಕೀಯ ಬಣವಿಲ್ಲದೆ ನಡೆದರೆ ಮಾತ್ರ ಸಂಸ್ಥೆಗಳ ನೈಜ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಚುನಾವಣೆ ವೇಳೆ ರಾಜಕೀಯ ವೈಷಮ್ಯಗಳನ್ನು ತರುವುದರಿಂದ ಸಂಘದ ಬೆಳವಣಿಗೆ ಕುಂಠಿತವಾಗುವುದಲ್ಲದೆ ಸಾಮಾನ್ಯ ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಸರಿಯಾಗಿ ತಲುಪುವುದಿಲ್ಲ. ಆದ್ದರಿಂದ ಸಹಕಾರ ಕ್ಷೇತ್ರವು ಎಲ್ಲ ಪಕ್ಷಗಳಿಗೂ ಅತೀತವಾಗಿ ಕೆಲಸ ಮಾಡಬೇಕು ಎಂದು ಶಾಸಕರು ಪ್ರತಿಪಾದಿಸಿದರು. ಹೈನುಗಾರಿಕೆಯನ್ನು ಲಾಭದಾಯಕವಾಗಿಸಲು ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಿಸಲು ತಾವು ಸಿದ್ಧರಿರುವುದಾಗಿ ಇದೇ ವೇಳೆ ಅವರು ಭರವಸೆ ನೀಡಿದರು. ನಾವು ಸರ್ಕಾರವನ್ನ ಕೊಡೋಣ, ಪುತ್ರಿ ಮಾಡೋಕ್ಕೆ ಇನ್ನೊಂದಕ್ಕೆ ಸರ್ಕಾರವನ್ನ ಕೊಡೋಣ. ಇಂಥ ರೈತರು ಪಾಪ ಬೆವರಿಸುವಂತ ಹಣ ಕೊಡೋದು ನನಗಷ್ಟು ಅಷ್ಟು ಅದು ಒಳ್ಳೇದನ್ಸಲ್ಲ. ನಾವು ಇಂಥವನ್ನು ಕಡಿವಾಣಕ್ಕೆ ಯಾವುದೇ ಒಂದು ರೈತರ ಹಣ ₹1 ಕೂಡ ಅನ್ಯಾಯವಾಗಿ ಭ್ರಷ್ಟಾಚಾರದ ಉಪಯೋಗಿಸಿದೆ, ಅದನ್ನು ರೈತರಿಗೆ ಬೋನಸ್ ರೀತಿಯಲ್ಲೋ ಇನ್ನೊಂದು ರೀತಿಯಲ್ಲಿ ಕೊಟ್ಟು ಅವ್ರಿಗೆ ಅನುಕೂಲ ಆಗುತ್ತೆ, ಅವರ ಜೀವನ ಹಸನಾಗಿರುತ್ತೆ ಅಂತ ನಂಬಿರೋ ನಾನು ಖಂಡಿತವಾಗ್ಲೂ ನೀವು ನಮ್ಮ ಅಧ್ಯಕ್ಷರು, ನಿರ್ದೇಶಕರು, MD ಅವರು ಎಲ್ಲ ಈ ಕೆಲಸ ಮಾಡ್ತೀರಾ ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಸಲ ಆಜ್ಞಾನ್ ರೆಡ್ಡಿಯನ್ನು ಆಯ್ಕೆ ಮಾಡೋದಕ್ಕೆ ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಚಿಮುಲ್ ನೂತನ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹೈನುಗಾರಿಕೆ ವಿಸ್ತರಣೆಗೆ ಹೊಸ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಎಂದರು. ರೈತರಿಗೆ ಮೇವು ಬೀಜಗಳ ವಿತರಣೆ ಮತ್ತು ಪ್ರೋತ್ಸಾಹ ಧನ ನೀಡುವ ಮೂಲಕ ಹೈನುಗಾರರನ್ನು ಆರ್ಥಿಕವಾಗಿ ಸಬಲಗೊಳಿಸಲು ಒಕ್ಕೂಟ ಬದ್ಧವಾಗಿದೆ ಎಂದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಗ್ರಾಮೀಣ ಪ್ರದೇಶದ ಜನಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ ವಹಿಸಬೇಕು. ಮಾರ್ಚ್ 15ರಂದು ಗೂಳೂರು ಹೋಬಳಿ ಕೇಂದ್ರ ಸ್ಥಾನದಲ್ಲಿ ನಡೆಯುವ ಜನಸ್ಪಂದನದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸರ್ಕಾರ ಯೋಜನೆಗಳು ವಿತರಿಸುವ ಗುರಿ ಹೊಂದಿದ್ದೇವೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ನೀರು ಯಾವ ಹಳ್ಳಿ ಪ್ರಾಬ್ಲಮ್ ಇದೆ ಅಷ್ಟೇ ಪ್ರಾಬ್ಲಮ್ ಇದೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಕುಡಿಯುವ ನೀರು ನಿರ್ವಹಣೆ ಕುರಿತು ನಡೆದ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಬೇಸಿಗೆ ದಿನಗಳಲ್ಲಿ ಗ್ರಾಮೀಣ ಭಾಗದ ಪ್ರತಿ ಹಳ್ಳಿಗಳಲ್ಲಿ ತಲೆದೂರುವ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳಿಂದ ಸಮಸ್ಯೆಗಳನ್ನು ಆಲಿಸಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಕುರಿತು ಗಮನಹರಿಸಿ ಗ್ರಾಮಗಳಲ್ಲಿರುವ ಓವರ್ ಹೆಡ್ ಟ್ಯಾಂಕ್ಗಳನ್ನು ಪ್ರತಿ ವಾರ ಸ್ವಚ್ಛಗೊಳಿಸಬೇಕು ಎಂದರು. ಬೇಸಿಗೆ ಸಂದರ್ಭದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಸದುಪಯೋಗ ಪಡೆದುಕೊಂಡು ಗ್ರಾಮೀಣ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆಯಾಗದಂತೆ ಕ್ರಮ ವಹಿಸಿ ಹಾಗೂ ಪ್ರತಿ 15 ದಿನಗಳಿಗೊಮ್ಮೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಕುಡಿಯುವ ನೀರು ಸಂಬಂಧಿಸಿದಂತೆ ಸಭೆ ನಡೆಸಿ ಕುಡಿಯುವ ನೀರಿನ ಸರಬರಾಜು ಮಾಡುವಲ್ಲಿ ವಿಳಂಬ ಆಗದಂತೆ ಎಚ್ಚರ ವಹಿಸಿ ಅದರಂತೆ ಅನುದಾನ ಖರ್ಚು ಮಾಡಬೇಕು ಹಾಗೂ ಅನುದಾನ ಕೊರತೆ ಇದ್ದಲ್ಲಿ ನನ್ನ ಗಮನಕ್ಕೆ ತರಬೇಕು. ಎಲ್ಲಿಯೂ ಸಹ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೇಸಿಗೆ ಕಾಲದ ಟಾಸ್ಕ್ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ಮಾತನಾಡಿ, ಅವರು ಬೇಸಿಗೆಯಲ್ಲಿ ನೀರಿನ ಅಭಾವ ನೀಗಿಸಲು ಎಲ್ಲಾ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಕೊಳವೆ ಬಾವಿ ದುರಸ್ತಿ ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು. ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಗುರುತಿಸಿದ್ದು ಕಾರ್ಯಪಡೆ ರಚಿಸಿ ತುರ್ತು ಕ್ರಮ ತೆಗೆದುಕೊಳ್ಳಬೇಕು. ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸುವುದು ಮತ್ತು ಪಶು ಪಕ್ಷಿಗಳಿಗೆ ನೀರು ಒದಗಿಸುವುದು ಅಗತ್ಯವಾಗಿದೆ. ಅಧಿಕಾರಿಗಳಿಗೆ ಬೇಸಿಗೆ ಕಾಲದಲ್ಲಿ ಮಾನವೀಯತೆ ಇರಬೇಕು. ಸುಮಾರು 96 ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಮುಂದಿನ 15 ದಿನಗಳಲ್ಲಿ ಎಲ್ಲಾ ಘಟಕಗಳು ಕಾರ್ಯನಿರ್ವಹಿಸುವಂತೆ ಆಗಬೇಕು. ಇದು ನಿಮ್ಮ ಜವಾಬ್ದಾರಿ. ನಿಮಗೆ ಕೊಟ್ಟ ಅವಧಿಯಲ್ಲಿ ರಿಪೇರಿ ಮಾಡಿಸಿಲ್ಲವೆಂದರೆ ನಾನು ಕಾನೂನು ಕ್ರಮ ಜರುಗಿಸುತ್ತೇನೆ. ಜಿಲ್ಲಾ ಪಂಚಾಯಿತಿ ಎಂದು ಅಧಿಕಾರಿಗಳಿಗೆ ಅಮಾನತು ಮಾಡುವ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಚೇಳೂರು ತಾಲೂಕು, ಗುಡಿಬಂಡೆ 3 ತಾಲೂಕುಗಳ ಒಂದು PDOs ಆಡಳಿತಾಧಿಕಾರಿಗಳ ಜೊತೆ ನಾವು ಸಭೆ ನಡೆಸಿದ್ದೀವಿ. ದಿನ ನಮ್ಮ CO ಅವರು, ಚಿಕ್ಕಬಳ್ಳಾಪುರ CO ಅವರು, ನವೀನ್ ಅವರು ಈ ಸಭೆಗೆ ಬಂದು ಏನೇನು ಕುಡಿಯೋ ನೀರಿಗೆ ಏನೇನು ಪ್ರಾಬ್ಲಮ್ ಇದೆ, ಶುದ್ಧ ಕುಡಿಯೋ ನೀರು ಘಟಕದ ಪ್ರಾಬ್ಲಮ್ ಎಲ್ಲೆಲ್ಲಿದೆ,
ಆಶ್ರಯ ನಿವೇಶ ಎಲ್ಲೆಲ್ಲಿ ಕೊಡಬೇಕು, ಎಲ್ಲೆಲ್ಲಿ ನಿವೇಶ ಆಯ್ಕೆ ಮಾಡಬೇಕು, ಸರ್ವೆ ಎಷ್ಟು ಬಾಕಿ ಇದೆ, ಕೂಲಂಕುಷವಾಗಿ ಇವತ್ತು ಸಭೆ ನಡೆಸಿದ್ದೀವಿ. ನಾವೀಗ ಯಾವಾಗ ನಮ್ಮ ಪಂಚಾಯತಿಗಳಲ್ಲಿ ನಮ್ಮ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ವೋ, ಈ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಅಧಿಕಾರಿಗಳ ಮೇಲೆ ಇರೋದ್ರಿಂದ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೆ ಇವತ್ತು ಸಭೆ ಮಾಡಿದ್ದೀವಿ. ಸಭೆಯಲ್ಲಿ ನಾವೆಲ್ಲ ಏನೇನು ಪ್ರಾಬ್ಲಮ್ಸ್ ಎಲ್ಲಿದ್ದೀವಿ ಮತ್ತು 15 ದಿವಸಕ್ಕೊಂದು ಸಭೆಯನ್ನು ಕರೆದು ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗಿರಬೇಕು ಅಂತ ಹೇಳಿದ್ವಿ. ಮ್ಯಾಕ್ಸಿಮಮ್ ಎಲ್ಲ ಒಪ್ಕೊಂಡಿದ್ದಾರೆ. ಒಂದು 46 ಪ್ಲ್ಯಾಂಟ್ ಪ್ರಾಬ್ಲಮ್ಸ್ ಇತ್ತು, ಅವನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಒಂದು 20-30 ಅಲ್ಲಿನಲ್ಲಿ ಕುಡಿಯೋ ನೀರು ಪ್ರಾಬ್ಲಮ್ ಅದನ್ನು ಹೇಳಿದ್ದೀವಿ. ಮತ್ತು ಒಂದು ನಿವೇಶನಗಳು ಹೆಚ್ಚು ಕಮ್ಮಿ ಇನ್ನೂ ಈಗ ನಾವೊಂದು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟು ಹಕ್ಕುಪತ್ರ ರೆಡಿ ಆಗಿರೋದು ಬಾಗೇಪಲ್ಲಿ ಕ್ಷೇತ್ರ, ಇಡೀ ಕರ್ನಾಟಕದಲ್ಲೇ. ಈಗ ಇನ್ನುಳಿದ ಒಂದು 4,000 ಕೂಡ ಜಮೀನು ಕೊಟ್ಟು ಅದನ್ನು ಆಯ್ಕೆ ಮಾಡಿ ಒಂದೇ ಸಲ ಕೊಡೋಣ ತೀರ್ಮಾನ ಮಾಡಿದ್ದೀವಿ. ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ. ಖಂಡಿತವಾಗಲೂ ಮುಂದಿನ ಸುಬ್ಬು, ರಾಯಲ್ಸ್ ಕನ್ನಡ, ಬಾಗೇಪಲ್ಲಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಕುಸಿದ ಆಲೂಗಡ್ಡೆ ಬೆಲೆ. ಶೀತಲೀಕರಣ ಘಟಕದಲ್ಲಿ ಶೇಖರಿಸಲು ರೈತರಿಗೆ ಸಮಸ್ಯೆ. ಆಳುಗಳು ಸಿಗದೆ ಮೂಟೆ ಇಳಿಸಲು ಸಂಕಷ್ಟ. ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಕೇಳೋರಿಲ್ಲ. ಕೋಲ್ಡ್ ಸ್ಟೋರೇಜ್ ಸಮಸ್ಯೆ. ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ಅನಿರ್ದಿಷ್ಟ ಧರಣಿ 17ನೇ ದಿನಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಹೋರಾಟ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನಕ್ಕೆ ವಿರೋಧ. ಖಾಸಗಿ ಬಸ್ ಬೈಕ್ಗೆ ಡಿಕ್ಕಿಯಾಗಿ ಪೊಲೀಸ್ ವಾಹನದ ಚಾಲಕ ಸ್ಥಳದಲ್ಲೇ ಸಾವು. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವಾಹಕ ಚಾಲಕ ಶ್ರೀನಿವಾಸ್ ದುರ್ಮರಣ. ಚಿಂತಾಮಣಿ ನಗರದ ಚೆಮ್ನೂರು ಜುವೆಲರ್ಸ್ ಬಳಿ ಘಟನೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.